ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಮತ್ತೆ ಜೈಲು ಪಾಲಾಗಿದ್ದಾರೆ. ಆದರೆ ಅಭಿಮಾನಿಗಳು ಆತಂಕ ಪಡುವಂತ ಅಗತ್ಯ ಇಲ್ಲ. ಡೆವಿಲ್ ಸಿನಿಮಾದ ಬಗ್ಗೆ ಅಭಿಮಾನಿಗಳು ಆತಂಕ ಪಡುವಂತ ಅಗತ್ಯ ಇಲ್ಲ. ಯಾಕಂತ ಹೇಳಿದ್ರೆ ಇಲ್ಲಿ ಅಭಿಮಾನಿಗಳಿಗೆ ಖುಷಿ ಸಿಗುವಂತ ಒಂದು ವಿಚಾರ. ಜಿ ಕನ್ನಡ ನ್ಯೂಸ್ಗೆ ಆಪ್ತ ಮೂಲಗಳಿಂದ ಮಾಹಿತಿ ಸಿಕ್ಕಿದೆ. ಡೆವಿಲ್ ಸಿನಿಮಾ ಕೆಲಸ ಇದೆಯಲ್ಲ, ಇದು ಸಂಪೂರ್ಣವಾಗಿ ಮುಕ್ತಾಯ ಆಗಿದೆ. ಡೆವಿಲ್ ಸಿನಿಮಾದ ಎಲ್ಲ ಕೆಲಸಗಳನ್ನು ದರ್ಶನ್ ಮುಗಿಸಿದ್ದಾರೆ ಆಲ್ರೆಡಿ. ಈ ತಿಂಗಳು ಅಥವಾ ಮುಂದಿನ ತಿಂಗಳು ಡೆವಿಲ್ ಸಿನಿಮಾ ರಿಲೀಸ್ ಆಗುವಂಥ ಸಾಧ್ಯತೆ ಇದೆ. ದರ್ಶನ್ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ರು ಕೂಡ ಕೊಲೆ ಪ್ರಕರಣದಲ್ಲಿ ಅಭಿಮಾನಿಗಳು ಆತಂಕ ಪಡುವಂಥ ಅಗತ್ಯ ಇಲ್ಲ. ಒಂದಷ್ಟು ಜನರಿಗೆ ಒಂದಷ್ಟು ಕನ್ಫ್ಯೂಷನ್ಗಳು ಇತ್ತು. ದರ್ಶನ್ ಅಭಿಮಾನಿಗಳಿಗೆ ಏನಾಗಬಹುದು, ಡೆವಿಲ್ ಸಿನಿಮಾ ಕಥೆ ಏನಾಗಬಹುದು, ಶೂಟಿಂಗ್ ಆಗ್ತಾ ಇತ್ತು, 2024 ಆಯಿತು, 25 ಬಂತು, ದರ್ಶನ್ ಜೈಲಿನಿಂದ ಬಿಡುಗಡೆಯಾಗಿ ಮತ್ತೆ ಚಿತ್ರೀಕರಣದಲ್ಲಿ ಭಾಗಿಯಾಗಿದ್ರು. ಏನಾಗಿರಬಹುದು, ಸಿನಿಮಾ ಬಗ್ಗೆ ಅಪ್ಡೇಟ್ ಏನು ಸಿಗಬಹುದು, ನಿರೀಕ್ಷೆಗಳು ಸಿಕ್ಕಾಪಟ್ಟೆ ಇಟ್ಕೊಂಡಿದ್ರು ಅಭಿಮಾನಿಗಳು ಕೂಡ. ಆದರೆ ಅವರ ನಿರೀಕ್ಷೆಗಳು ಹುಸಿಯಾಗಿಲ್ಲ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಯಶೋಧ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಯಶೋಧ, ಡೆವಿಲ್ ಸಿನಿಮಾದ ಕೆಲಸಗಳು ಕಂಪ್ಲೀಟ್ ಆಗಿವೆಯಾ? ಒಂದು ವೇಳೆ ಕಂಪ್ಲೀಟ್ ಆಗಿದ್ರೆ ಯಾವಾಗ ಸಿನಿಮಾ ರಿಲೀಸ್ ಆಗಬಹುದು? ಡಿ ಬಾಸ್ ಜೈಲು ಪಾಲಾದ್ರೆ ಈತ ಡೆವಿಲ್ ಕತೆ ಏನು, ಡೆವಿಲ್ ಅನ್ನ ನೋಡಬಹುದು, ಸಂಭ್ರಮಿಸಬಹುದು. ಇವತ್ತು ಇದ್ರೆ ನೆಮ್ಮದಿಯಾಗಿರ್ಬೇಕು ಅನ್ನೋ ಹಾಡು ರಿಲೀಸ್ ಆಗ್ಬೇಕಾಗಿತ್ತು. ಎಲ್ಲವೂ ಸರಿ ಇದ್ರೆ ಅದು ಕೂಡ ಇವತ್ತು ರಿಲೀಸ್ ಆಗ್ತಾ ಇಲ್ಲ ಕಾರಣಾಂತರಗಳಿಂದ. ಹಾಗಾದ್ರೆ ಡೆವಿಲ್ ಕತೆ ಏನು, ಡೆವಿಲ್ ಸಿನಿಮಾ ಈ ವರ್ಷ ನಾವು ನೋಡಬಹುದಾ ಅಥವಾ ಏನಾಗುತ್ತೆ ಅನ್ನೋದ ಅಭಿಮಾನಿಗಳಲ್ಲಿ ದೊಡ್ಡ ಮಟ್ಟದ ಆತಂಕ ಆಯ್ತು. ಆದ್ರೆ ಡಿ ಬಾಸ್ ಅಭಿಮಾನಿಗಳಿಗೆ ಇದೀಗ ಆತಂಕ ಪಡುವ ಸುದ್ದಿ ಇಲ್ಲ, ಇದು ಖುಷಿ ಪಡುವಂತ ಸುದ್ದಿ ಅಂತಾನೆ ಹೇಳ್ಬೋದು. ಜಿ ಕನ್ನಡ ನ್ಯೂಸ್ಗೆ ಆಪ್ತ ಮೂಲಗಳಿಂದ ಮಾಹಿತಿ ಸಿಕ್ಕಿದೆ. ಅದೇನಪ್ಪಾ ಅಂತ ಹೇಳಿದ್ರೆ, ಡೆವಿಲ್ ಸಿನಿಮಾದ ಕಂಪ್ಲೀಟ್ ಕೆಲಸವನ್ನ ಡೇ ಅಂಡ್ ನೈಟ್ ಅಂತ ದರ್ಶನ್ ಅವರು ಮುಗಿಸ್ಕೊಟ್ಟಿದ್ದಾರೆ. ಎಲ್ಲವೂ ಕೂಡ ಡಬ್ಬಿಂಗು ಮುಗ್ದೋಗಿದೆ, ಶೂಟಿಂಗು ಮುಗ್ದೋಗಿದೆ, ಎಲ್ಲವೂ ಕೂಡ ಆಲ್ಮೋಸ್ಟ್ ಮುಗ್ದೋಗಿದೆ. ಡೆವಿಲ್ ಸಿನಿಮಾಗೆ ಬೇಕಾಗೋ ಎಲ್ಲಾ ಕೆಲಸವನ್ನು ಕೂಡ ಖುದ್ದಾಗಿ ದರ್ಶನ್ ಅವರು ನಿಂತು ಮಾಡಿ ಮುಗಿಸಿ ಕೊಟ್ಟಿದ್ರು ಅನ್ನೋದು ನಮ್ಗೆ ಜಿ ಕನ್ನಡ ನ್ಯೂಸ್ಗೆ ಅವರ ಆಪ್ತರು ಹೇಳ್ಕೊಟ್ಟಿರುವಂತ ವಿಚಾರ. ಅವ್ರ ಆಪ್ತರು ಹೇಳೋ ಪ್ರಕಾರ ಈ ತಿಂಗಳ ಕೊನೆಯಲ್ಲಿ ಅಥವಾ ಮುಂದಿನ ತಿಂಗಳು ಡೆವಿಲ್ ಸಿನಿಮಾ ಅದ್ದೂರಿಯಾಗಿ ಎಲ್ಲೆಡೆ ರಿಲೀಸ್ ಆಗುತ್ತೆ ಅನ್ನೋದು ಸಿಕ್ಕಿರುವಂತಹ ಪಕ್ಕಾ ಮಾಹಿತಿ. ಸಂಪತ್, ಥ್ಯಾಂಕ್ ಯು ಯಶೋಧ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. He's the devil.